ಮತ್ತು ಕಾಮಸಮುದ್ರ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿಯವರು ಒಂದು ತಂಡ ಮಾಡಿ ಅದು ಒಂದು ಚಾಲೆಂಜಿಂಗ್ ಒಂದು ಕೇಸ್ ಇತ್ತು. ಅಲ್ಲಿ ಇಂಟರ್ ಸ್ಟೇಟ್ ಗ್ಯಾಂಗ್ ಅವರು ಇಲ್ಲಿ ಬಂದು ಇಲ್ಲಿ ಕಲ್ತನ್ ಮಾಡಿದರು. ಆ ಗ್ಯಾಂಗ್ ಅವರು ಬೇಸಿಕಲಿ ಅವರು ತಮಿಳುನಾಡಿನಿಂದ ಇಲ್ಲಿ ಮುಲ್ಬಾಗಲಿಂದ ಆಂಧ್ರದಿಂದ ಕಲ್ತನ್ ಮಾಡಿದ್ದಾರೆ. ಆಮೇಲೆ ಮುಲ್ಬಾಗಲ್, ಆಮೇಲೆ ಇಲ್ಲಿ ನಮ್ಮ ಬೇಮಲ್ ನಗರ ಏರಿಯಾದಲ್ಲಿ ಬಂದು ರಾಮನಗರ ಮತ್ತು ಮತ್ತೂರು ಆ ಕಡೆ ಪೂರ್ತಿ ಕಲ್ತನ್ ಮಾಡಿದ್ದಾರೆ. ನಾವು ಅಲ್ಲಿ ಸಿ ಸಿ ಟಿ ವಿ ಡಿಟೆಕ್ಟ್ ಮಾಡಿ CCTV ಮೋರ್ ದೆನ್ 300 CCTV ಪರಿಶೀಲನೆ ಮಾಡಿ ಅವರಿಗೆ ಮದುವೆ ತನಕ ಟ್ರ್ಯಾಕ್ ಮಾಡಿದ್ದೀವಿ. ಅದಾದ ನಂತರ ನನಗೆ ಇವ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಲೋಕಲ್ ಮದುವೆಯಲ್ಲಿ ಕೂಡ ಟೀಮ್ ಜೊತೆ ಮಾತನಾಡಿ ಅವ್ರ ಜೊತೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು 3 ಜನಗೆ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ಸುರೇಶ್ ಅದೇ ಪಟ್ಟಣ ಸುರೇಶ್ ಅವರ ಮೇಲೆ ಈಗಾಗಲೇ 61 ಕೇಸಸ್ ಇದೆ. ಮತ್ತು ನೆಕ್ಸ್ಟ್ ವೀರ್ ಪಾಂಡ್ಯನ್ ಎಲಿಯಾಸ್ ಕುರುಬ ಅವರ ಮೇಲೆ ಕೂಡ 57 ಕೇಸಸ್ ಇದೆ. ಅವರು ತಿರುಚಿಯಿಂದ. ಮತ್ತು ಲಕ್ಷ್ಮಣ್ ಕಾಂತನ ಬಿನ್ ಪಿಚ್ಚಯ್ಯ ಅವ್ರ ಮೇಲೆ ಕೂಡ 46 ಕೇಸಸ್ ಇವೆ. ಅಲ್ಲಿ ಅವ್ರ ಮೇಲೆ 7 ಮರ್ಡರ್ ಕೇಸ್ ಕೂಡ ಇದೆ. ಅವರು ಆರ್ಗನೈಸ್ಡ್ ವೇಯಿಂದ ಒಂದು ಕಾರ್ ತಗೊಂಡು ಪೂರ್ತಿ ಏರಿಯಾ ರೇಕಿ ಮಾಡಿ ಇದು ಕಲ್ತನ್ ಕೇಸಸ್ ಮಾಡ್ತಾಯಿದ್ರು. ಈ ಕೇಸಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡಿ ನಾವು ನಮ್ಮ ಟೀಮ್ಗೆ ಅವರಿಗೆ ಐ ಕಂಗ್ರ್ಯಾಚುಲೇಟ್ ಟು ದೆಮ್. ಆ ಕೇಸಲ್ಲಿ ನಾವು 300 ಗ್ರಾಮ್ ಗೋಲ್ಡ್, 300 ಗ್ರಾಮ್ ಗೋಲ್ಡ್ ಮತ್ತು 475 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದೀವಿ. ಅದು ಟೋಟಲ್ ವ್ಯಾಲ್ಯೂ 45 lakh ಅದು ಬರುತ್ತೆ. ಅದ ನಂತರ ಒಂದು ಟೆಂಪಲ್ ಥೆಫ್ಟ್ ಕೂಡ ಕೆಲವು ಆಗ್ತಾಯಿತ್ತು. 5 ಟೆಂಪಲ್ ಥೆಫ್ಟ್ ಬ್ಯಾಕ್ ಟು ಬ್ಯಾಕ್ ಆಗಿತ್ತು ಬೇರೆ ಬೇರೆ ಲಿಮಿಟಲ್ಲಿ. ಬೇತ್ಮಂಗಲಾಯಲ್ಲಿ, ಕಾಮಸಮುದ್ರದಲ್ಲಿ, ಬಂಗಾರಪೇಟ್, ಮಾಸ್ತಿಯಲ್ಲಿ, ಕೈಸಂಬಳಿಯಲ್ಲಿ ಇನ್ಸ್ಪೆಕ್ಟರ್ ಜಗದೀಶ್ ಅವರು ತಂಡ ಮತ್ತು ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ ತಂಡ ಅವರು ಪತ್ತೆ ಮಾಡಿದ್ದಾರೆ. ಆ ಕೇಸ್ ಜೊತೆಗೆ ಒಂದು HPT ಕೇಸ್ ಕೂಡ ಪತ್ತೆ ಆಗಿತ್ತು ಬೇತ್ಮಂಗಲಾಯಲ್ಲಿ. ಸೊ ಆ ಕೇಸಲ್ಲಿ ಟೋಟಲ್ 500 ಗ್ರಾಮ್ ಸಿಲ್ವರ್ ಮತ್ತು 6.78 ಗ್ರಾಮ್ ಗೋಲ್ಡ್ ಅದು ರಿಕವರಿ ಆಗಿತ್ತು. ಮತ್ತು ಒಂದು ಕಾಮಸಮುದ್ರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೂಡ ಒಂದು ರೀಸೆಂಟ್ಲಿ ಜುಲೈ ತಿಂಗಳಲ್ಲಿ ಒಂದು HPT ಡಿಟೆಕ್ಟ್ ಆಯಿತು. ಅಲ್ಲಿ 24 ಗ್ರಾಮ್ ಚಿನ್ನದ ಅದು ಕಳ್ತನ ಆಗಿತ್ತು. ಅದು ಅಲ್ಲಿ ಆರೋಪಿ ಉಪೇಂದ್ರ ಅವರಿಗೆ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಈ ಟೋಟಲ್ 9 ಕೇಸಸ್ HPT ಕೇಸಸ್ ಪತ್ತೆ ಆಗಿದೆ. ಅದರಲ್ಲಿ ಟೋಟಲ್ ಮೂಲ್ಯ 46,91,000, ಟೋಟಲ್ 306.78 ಗ್ರಾಮ್ ಗೋಲ್ಡ್ ಮತ್ತು 975 ಗ್ರಾಮ್ ಸಿಲ್ವರ್ ಅದು ನಾವು ರಿಕವರಿ ಮಾಡಿದ್ದೀವಿ. ನಮ್ಮ ಎಲ್ಲ ತಂಡ ಅದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎನಲೈಸಿಂಗ್ ಟೆಕ್ನಿಕಲ್ ಎವಿಡೆನ್ಸಸ್ ಸೋ ಮೆನಿ ಮೋರ್ ದೆನ್ ಇವೆಲ್ಲ ಕೇಸಸ್ ಮೋರ್ ದೆನ್ 400 CCTV ಅನಲೈಸಿಸ್ ಮಾಡಿ CDR ಪತ್ತೆ ಮಾಡಿ CDR ಅನಾಲಿಸಿಸ್ ಮಾಡಿ ನಾವು ಎಲ್ಲ ಕೇಸ್ ಪತ್ತೆ ಮಾಡಿದ್ದೀವಿ. ಅದಕ್ಕೆ ನಾವು ಅವರಿಗೆ ಬಹುಮಾನ ಕೂಡ ಕೊಡ್ತೀವಿ.